ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಶಿವನ ಪವಿತ್ರ ಸ್ಥಳವಾಗಿರುವಂತಹ ಅರುಣಾಚಲಂ ಪ್ರದೇಶದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶಿವನು ಅಗ್ನಿಲಿಂಗದ ರೂಪದಲ್ಲಿ ಶಿವನು ಪ್ರತ್ಯಕ್ಷನಾಗಿರುವಂತಹ ಸ್ಥಳವೆಂದು ನಂಬುತ್ತಾರೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಶಿವನ ದರ್ಶನವನ್ನು ಪಡೆದುಕೊಳ್ತಾರೆ. ಅರುಣಾಚಲಂ ಪ್ರದೇಶದ ಇತಿಹಾಸ ಏನು, ಅದರ ವಿಶೇಷತೆ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಮತ್ತಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೇನಕ್ಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೃಷ್ಟಿಯ ಆರಂಭ ಕಾಲದಲ್ಲಿ ಮಹಾನ್ ದೇವತೆಗಳಾದ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಒಂದೇ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಾ ಇರ್ತಾರೆ. ಒಂದು ಕಡೆಯಿಂದ ವಿಷ್ಣು, ಮತ್ತೊಂದು ಕಡೆಯಿಂದ ಬ್ರಹ್ಮ ಇಬ್ಬರು ಬರುತ್ತಿರ್ತಾರೆ. ಅವರಿಬ್ಬರು ಎದುರು ಬದರಿಗೆ ಬಂದಾಗ ಬ್ರಹ್ಮ ವಿಷ್ಣುವಿನ ಬಳಿ ಹೇಳುತ್ತಾರೆ, ಏ ವಿಷ್ಣು, ಸ್ವಲ್ಪ ಸರಿ, ನಾನು ಹೋಗಬೇಕು ಅಂತ ಹೇಳಿ ಬ್ರಹ್ಮ ವಿಷ್ಣುವಿಗೆ ಕೇಳುತ್ತಾರೆ. ವಿಷ್ಣು ಅದಕ್ಕೆ ಶಾಂತವಾಗಿ, ಏ ಬ್ರಹ್ಮ, ನೀನೇ ನನಗೆ ಜಾಗ ಬಿಡು, ನಾನೇ ಹೋಗುತ್ತೇನೆ ಅಂತ ಹೇಳಿ, ನಾನು ಈ ವಿಶ್ವದ ರಕ್ಷಕ ಅಂತ ಹೇಳಿ ವಿಷ್ಣು ಬ್ರಹ್ಮನಿಗೆ ತಿಳಿಸ್ತಾರೆ. ಅದಕ್ಕೆ ಬ್ರಹ್ಮ, ಈ ಬ್ರಹ್ಮಾಂಡದ ಸೃಷ್ಟಿಕಾರ ನಾನು ಅಂತ ಹೇಳಿ ವಿಷ್ಣುವಿಗೆ ತಿಳಿಸ್ತಾರೆ. ಅವರಿಬ್ಬರು ಈ ಚಿಕ್ಕ ವಿಷಯವನ್ನು ಹಿಡಿದುಕೊಂಡು ಇಲ್ಲಿ ನಾನು ಮೇಲು ನೀನು ಕೇಳು ಅಂತ ಹೇಳಿ ಅವರಿಬ್ಬರು ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಜಗಳವನ್ನು ಆಡ್ತಾ ಇರ್ತಾರೆ. ಅವರಿಬ್ಬರ ಜಗಳವನ್ನು ನೋಡಿರುವಂತಹ ದೇವಾನು ದೇವತೆಗಳಿಗೆ ತುಂಬಾ ಗಾಬರಿ ಆಗುತ್ತೆ. ಆಗ ಶಿವ ಪ್ರತ್ಯಕ್ಷನಾಗಿ ಅವರಿಬ್ಬರ ಮಧ್ಯೆ ಒಂದು ಅಗ್ನಿಲಿಂಗವನ್ನು ಸೃಷ್ಟಿ ಮಾಡ್ತಾನೆ. ಇದರ ಆದಿ ಮತ್ತೆ ಅಂತ್ಯವನ್ನು ಯಾರು ಮೊದಲು ಕಂಡಿಡುತ್ತಾರೋ ಅವರೇ ಶ್ರೇಷ್ಠ ಅಂತ ಹೇಳಿ ಬ್ರಹ್ಮ ಮತ್ತು ವಿಷ್ಣುವಿಗೆ ತಿಳಿಸ್ತಾರೆ. ಆಗ ವಿಷ್ಣು ಅದರ ಅಂತ್ಯವನ್ನು ಕಂಡುಹಿಡಿಬೇಕು ಅಂತ ಹೇಳಿ ವಿಷ್ಣು ವರಹ ರೂಪವನ್ನು ತೆಗೆದುಕೊಂಡು ಭೂಮಿಯ ಪಾತಾಳ ಲೋಕಕ್ಕೆ ಹೋಗಿ ಅದರ ಅಂತ್ಯವನ್ನು ಕಂಡುಹಿಡಿಬೇಕು ಅಂತ ಹೇಳಿ ವಿಷ್ಣು ಹೋಗುತ್ತಾರೆ. ಈ ಕಡೆ ಬ್ರಹ್ಮ ಕೂಡ ಅದರ ಆರಂಭವನ್ನು ಕಂಡುಹಿಡಿಬೇಕು ಅಂತ ಹೇಳಿ ಬ್ರಹ್ಮನ ವಾಹನವಾಗಿರುವಂತಹ ಹಂಸದ ಮೇಲೆ ಕುಳಿತುಕೊಂಡು ಆಕಾಶದ ಮೇಲೆ ಹೋಗ್ತಾ ಇರ್ತಾರೆ. ಆಕಾಶದ ಮೇಲೆ ಹೋಗುತ್ತಿರುವಂತಹ ಬ್ರಹ್ಮನಿಗೆ ಒಂದು ಕಮಲದ ಹೂವು ಕಾಣಿಸುತ್ತೆ. ಆಗ ಬ್ರಹ್ಮ ಆ ಹೂವಿಗೆ ಪ್ರಶ್ನೆ ಮಾಡ್ತಾರೆ, ನೀನು ಎಲ್ಲಿಂದ ಬರ್ತಾ ಇದೀಯಾ ಅಂತ. ಅದಕ್ಕೆ ಆ ಹೂವು, ನಾನು ಶಿವನ ತುದಿಯಿಂದ ಗಾಳಿಗೆ ಹಾರಿ ಬರ್ತಾ ಇದ್ದೀನಿ, ಸುಮಾರು ಜ್ಯೋತಿರ್ವರ್ಷಗಳ ಕಾಲ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಉತ್ತರಿಸುತ್ತೆ. ಇಲ್ಲಿ ಬ್ರಹ್ಮ ತಾನೇ ಶ್ರೇಷ್ಠ ಅಂತ ಹೇಳಿ ತಿಳಿಸ್ಬೇಕು ಅಂತ ಕಮಲದ ಹೂವಿಗೆ ಒಂದು ಸಹಾಯ ಮಾಡಲು ಕೇಳ್ತಾರೆ. ಅದಕ್ಕೆ ಒಪ್ಪಿದ ಕಮಲದ ಹೂವು, ನಿನ್ನನ್ನ ನಾನು ಶಿವಲಿಂಗದ ತುದಿಯಿಂದ ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿ ನೀನು ಶಿವನ ಎದುರು ಮತ್ತು ವಿಷ್ಣುವಿನ ಎದುರು ಹೇಳಬೇಕು ಅಂತ ಹೇಳಿ ಕಮಲದ ಹೂವಿಗೆ ಸೂಚಿಸ್ತಾರೆ. ಪಾತಾಳ ಲೋಕಕ್ಕೆ ಅದರ ಅಂತ್ಯವನ್ನು ಹುಡುಕಿಕೊಂಡು ಹೋಗಿರುವಂತಹ ವಿಷ್ಣುವಿಗೆ ಅದರ ಅಂತ್ಯ ಸಿಗಲಿಲ್ಲ. ಆಗ ಅವರ ತಪ್ಪಿನ ಅರಿವಾಗಿರುವಂತಹ ವಿಷ್ಣು ಶಿವನ ಬಳಿ ಬಂದು, ಕ್ಷಮಿಸು, ನೀನೇ ಶ್ರೇಷ್ಠ ಅಂತ ಹೇಳಿ ಅವರು ಒಪ್ಪಿಕೊಳ್ತಾರೆ. ಬ್ರಹ್ಮನು ವಿಷ್ಣು ಮತ್ತು ಶಿವನ ಬಳಿ ಬಂದು, ನಾನು ಅದರ ಆರಂಭವನ್ನು ನೋಡಿದ್ದೇನೆ ಅಂತ ಹೇಳಿ ತಿಳಿಸ್ತಾರೆ. ಶಿವಲಿಂಗದ ತುದಿಯಿಂದ ನಾನು ಈ ಕಮಲದ ಹೂವನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳಿ ತಿಳಿಸ್ತಾರೆ. ಆಗ ಶಿವನು ಕಮಲದ ಹೂವನ್ನು ಪ್ರಶ್ನಿಸಿದಾಗ ಕಮಲದ ಹೂವು ಹೌದು ಅಂತ ಹೇಳಿ ಉತ್ತರಿಸುತ್ತೆ. ಆಗ ಶಿವ, ಸುಳ್ಳು, ಯಾರಿಗೂ ನನ್ನ ಅನಂತ ಸ್ವರೂಪದ ಅಂತ್ಯವನ್ನು ಕಾಣಲು ಸಾಧ್ಯವಿಲ್ಲ, ಬ್ರಹ್ಮ ನೀನು ಸುಳ್ಳು ಹೇಳುತ್ತಿರುವೆ ಅಂತ ಹೇಳಿ ಹೇಳ್ತಾರೆ. ಕಮಲದ ಹೂವಿಗೆ, ನಿನ್ನನ್ನು ಯಾರು ನನ್ನ ಪೂಜೆಯಲ್ಲಿ ಬಳಸಬಾರದು ಅಂತ ಹೇಳಿ ಕಮಲದ ಹೂವಿಗೆ ಶಪಿಸ್ತಾರೆ. ಬ್ರಹ್ಮನಿಗೆ ತನ್ನ ತಪ್ಪಿನ ಅರಿವಾಗಿ ಶಿವನ ಬಳಿ ಕ್ಷಮೆಯನ್ನು ಕೇಳುತ್ತಾರೆ. ಅಗ್ನಿಲಿಂಗದ ರೂಪದಲ್ಲಿ ಭೂಲೋಕದಲ್ಲಿ ಅದನ್ನು ಪ್ರತಿಷ್ಠಾಪಿಸುವುದಾಗಿ ಹೇಳಿದರು. ಅದೇ ಈಗಿನ ಅರುಣಗಿರಿಯಾಗಿದೆ.
ಯುಗ ಯುಗಗಳಿಂದಲೂ ದೇವಾನುದೇವತೆಗಳು ಅದನ್ನು ಪೂಜೆ ಮಾಡುತ್ತಾ ಇದ್ದರು. ಅರುಣಾಚಲಗಿರಿಯ ಬೆಟ್ಟದ ಸುತ್ತಲೂ ನಾವು ಪ್ರದಕ್ಷಿಣೆಯನ್ನು ಹಾಕುತ್ತಿರುವಾಗ ನಮಗೆ ಕಾಣುವಂತಹ ಆ ಲಿಂಗಗಳು ಸಾಮಾನ್ಯದ್ದಲ್ಲ. ಅಲ್ಲಿರುವಂತಹ ಅಗ್ನಿಲಿಂಗದ ಸುತ್ತ ದಿಕ್ಕುಗಳನ್ನು ಪಾಲಿಸುವಂತಹ ಅಷ್ಟದಿಕ್ಪಾಲಕರು ಆ 8 ಲಿಂಗವನ್ನು ಪ್ರತಿಷ್ಠಾಪಿಸಿದರು. ಅರುಣಾಚಲಗಿರಿಯ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಅಲ್ಲಿ ಆಗಾಗ ಕಾಣಿಸಿಕೊಳ್ಳುವಂತಹ ಗಿಳಿಯ ರೂಪ. ಅನೇಕ ವರ್ಷಗಳ ಹಿಂದೆ ಅರುಣಗಿರಿನಾಥರು ಎನ್ನುವ ಪಂಡಿತರಿದ್ದರು. ಅವರು ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಅನೇಕ ಕೀರ್ತಿಗಳನ್ನು ರಚಿಸುತ್ತಿದ್ದರು. ಅವರಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯು ಒಲಿದಿತ್ತು. ಒಂದು ದಿನ ಸಂಬಂಧನ್ ಎನ್ನುವ ಪಂಡಿತ ರಾಜರ ಬಳಿ ಹೋಗಿ, ನಾನು ಕಾಳಿಕಾ ದೇವಿಯ ದರ್ಶನವನ್ನು ಮಾಡಿಸುತ್ತೇನೆ ಎಂದು ಹೇಳಿದರು. ಹಾಗೂ ಅರುಣಗಿರಿನಾಥರು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿಸಲಿ ಎಂದು ರಾಜನ ಬಳಿ ಹೇಳಿದರು. ಅದಕ್ಕೆ ರಾಜ ತಾನು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಬಹುದು ಎಂದು ಭಾವಿಸಿ ಒಪ್ಪಿಗೆಯನ್ನು ಸೂಚಿಸಿದರು. ಸಂಬಂಧನ್ ಕಾಳಿಕಾ ದೇವಿಯ ಪೂಜೆಯನ್ನು ಮಾಡಿದರು. ಆದರೆ ಅವರಿಗೆ ಕಾಳಿಕಾ ದೇವಿಯ ದರ್ಶನ ಭಾಗ್ಯ ಸಿಗಲಿಲ್ಲ. ಆ ನಂತರ ಅರುಣಗಿರಿನಾಥರು ತಮ್ಮ ಕೀರ್ತನೆಗಳ ಮೂಲಕ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿದರು. ಅವರ ನಿಷ್ಕಲ್ಮಶವಾದ ಪೂಜೆಗೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷರಾದರು. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆಯಬೇಕು ಎಂದು ಕಾಯುತ್ತಿರುವ ರಾಜರು ದೇವರ ಪ್ರಕಾಶಮಯವಾದ ಬೆಳಕಿನಿಂದ ರಾಜರು ತಮ್ಮ ದೃಷ್ಟಿಯನ್ನು ಕಳೆದುಕೊಂಡರು. ಸಂಬಂಧನ್ ಅರುಣಗಿರಿನಾಥರ ವಿರುದ್ಧ ಪ್ರತೀಕಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ರಾಜರ ಬಳಿ ಹೋಗಿ ಸ್ವರ್ಗಲೋಕದ ಪಾರಿಜಾತ ಪುಷ್ಪದ ಅಮೃತವನ್ನು ನಿಮ್ಮ ಕಣ್ಣುಗಳಿಗೆ ಹಚ್ಚಿದರೆ ನಿಮ್ಮ ದೃಷ್ಟಿ ಬರುತ್ತದೆ ಅಂತ ಹೇಳಿ ತಿಳಿಸ್ತಾರೆ. ಇದನ್ನು ಅರುಣಗಿರಿನಾಥರು ಮಾತ್ರ ಮಾಡಬಲ್ಲರು ಅಂತ ಹೇಳಿ ತಿಳಿಸ್ತಾರೆ. ರಾಜರು ಆ ಮಾತನ್ನು ನಂಬಿ ಅರುಣಗಿರಿನಾಥರನ್ನು ಕೇಳುತ್ತಾರೆ. ಅದಕ್ಕೆ ಒಪ್ಪಿದ ಅರುಣಗಿರಿನಾಥರು ದೇವರ ಅನುಗ್ರಹದಿಂದ ಅಂತಹ ಪ್ರಯತ್ನಕ್ಕೆ ಸಿದ್ಧರಾದರು. ಸ್ವರ್ಗಲೋಕಕ್ಕೆ ಹೋಗಲು ಅವರು ದೇವಾಲಯದ ಗೋಪುರದ ಮೇಲೆ ಮರಣಿಸಿದ ಒಂದು ಗಿಳಿಯ ದೇಹಕ್ಕೆ ಪ್ರವೇಶಿಸಿದರು. ಹಾಗೆ ಅವರ ಮಾನವ ದೇಹವನ್ನು ಅಲ್ಲಿಯೇ ಬಿಟ್ಟು ಗಿಳಿಯ ರೂಪದಲ್ಲಿ ಸ್ವರ್ಗಲೋಕದತ್ತ ಪ್ರಯಾಣಿಸಿದರು. ಗಿಳಿ ಹಾರಿ ಹೋಗುತ್ತಿದ್ದಂತೆ ಕುತಂತ್ರಿ ಸಂಬಂಧನ್ ರಾಜರಿಗೆ ಇದರ ಬಗ್ಗೆ ತಿಳಿಸಿದರು. ನೋಡಿ ಮಹಾರಾಜರೇ, ಅವರ ದೇಹ ಸತ್ತು ಬಿದ್ದಿದೆ, ಇದನ್ನು ಚಿತೆಗೆ ಒಪ್ಪಿಸಲು ಆದೇಶವನ್ನು ನೀಡಿ ಅಂತ ಹೇಳಿ ಕೇಳುತ್ತಾರೆ. ರಾಜರು ಅವನ ಮೋಸಕ್ಕೆ ಅರಿಯದೆ ಅನುಮತಿಯನ್ನು ನೀಡಿದರು. ಅವರ ದೇಹವನ್ನು ಚಿತೆಗೆ ಅರ್ಪಿಸುತ್ತಿರುವಾಗ ಅರುಣಗಿರಿನಾಥರು ಗಿಳಿಯ ರೂಪದಲ್ಲಿ ಪಾರಿಜಾತ ಪುಷ್ಪವನ್ನು ಹಿಡಿದು ಮರಳಿ ಬಂದರು. ತಮ್ಮ ದೇಹವನ್ನು ಚಿತೆಗೆ ಅರ್ಪಿಸುವುದನ್ನು ಕಂಡು ತುಂಬಾ ದುಃಖಪಟ್ಟರು. ಅವರ ಬಳಿ ಪಾರಿಜಾತ ಪುಷ್ಪದ ಅಮೃತ ಇತ್ತು. ಅದನ್ನು ತೆಗೆದುಕೊಂಡು ಹೋಗಿ ರಾಜರ ಬಳಿ ಆ ಅಮೃತವನ್ನು ಅವರ ಕಣ್ಣಿಗೆ ಹಚ್ಚಿದರು. ತಕ್ಷಣವೇ ರಾಜನಿಗೆ ದೃಷ್ಟಿ ಮರಳಿ ಬಂದಿತ್ತು. ರಾಜರು ನಿಜವನ್ನು ಅರಿತು ತುಂಬಾ ದುಃಖಪಟ್ಟರು. ಆದರೆ ಅರುಣಗಿರಿನಾಥರು ಮನುಷ್ಯ ದೇಹವನ್ನು ಕಳೆದುಕೊಂಡ ನಂತರ ದೈವ ಭಕ್ತಿ ಮತ್ತು ಶಾಂತಿಯೊಂದಿಗೆ, ಇದು ದೇವರ ಇಚ್ಛೆ, ನಾನು ಗಿಳಿಯ ರೂಪದಲ್ಲೇ ದೇವರ ಸೇವೆಯನ್ನು ಮುಂದುವರಿಸುತ್ತೇನೆ ಎಂದು ಹೇಳಿದರು. ಹೀಗೆ ಅರುಣಗಿರಿನಾಥರು ಗಿಳಿಯ ರೂಪದಲ್ಲೇ ಕೀರ್ತನೆಗಳನ್ನು ಹಾಡುತ್ತಾ ದೇವಾಲಯದ ಸುತ್ತ ಅವರ ಜೀವನವನ್ನು ಕಳೆದರು. ಅರುಣಗಿರಿನಾಥರ ದೈವ ನೆನಪಿಗಾಗಿ ದೇವಾಲಯದಲ್ಲಿ ಕಟ್ಟಲಾದ ಗೋಡೆಗಳ ಮೇಲೆ ಹಕ್ಕಿಗಳ ಗೂಡಿನ ದ್ವಾರಕಗಳು ನಾವು ನೋಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಅರುಣಾಚಲಂ ಪ್ರದೇಶದ ಇತಿಹಾಸ ಏನು, ಅದರ ವಿಶೇಷತೆ ಏನು, ಅಲ್ಲಿಗೆ ಹೋಗ್ಬೇಕಾದ್ರೆ ಶಿವನ ಕೃಪೆ ಇರಬೇಕು ಅಂತ ಹೇಳಿ ನಂಬ್ತಾರೆ. ನಿಮ್ಗೆ ಸಾಧ್ಯವಾದ್ರೆ ನೀವು ಹೋಗಿ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.